ಅಂಬೇಡ್ಕರು ಅದು ಇದು ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ರಿಯಲ್ ಎಸ್ಟೇಟ್ನಲ್ಲಿ ಇನ್ನೂ ಮುಂದೆ ಬರಬೇಕು. ಅದಕ್ಕೆ ಎಲ್ರಿಗೂ ಏನಾಗುತ್ತೆ ಅಂದರೆ ಇದೊಂಥರ ಉತ್ತೇಜನ ಸಿಗುತ್ತೆ. ಈ ಕಾನ್ಕ್ಲೇವ್ ಮಾಡಿರೋದು ಏನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ನೋಡ್ತಾರೆ, ಒಬ್ರಿಗಿಂದ ನೋಡಿ ಕಲ್ತ್ಕೊಳ್ತಾರೆ. ನನಗೆ ಛಲ ಬರ್ತದೆ, ನಾನು ಬರಬೇಕು, ನಾನು ಮಾಡಬೇಕು, ಅವ್ರು ಹಾಗೆ ಮಾಡಿದ್ದಾರೆ, ನಾನು ಮಾಡಬೇಕು. ಆ ಥರ ಎಲ್ಲರೂ ಮೇಲೆ ಬರಬೇಕು. ಈ ನಮ್ಮದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿಯಲ್ಲಿ ಸುಮಾರು ಜನ ಬರಬೇಕು ಮೇಲೆ, ಸುಮಾರು ಜನ ಉದ್ಯೋಗ ಕಲ್ಪಿಸಬೇಕು. ಈಗ ಒಬ್ಬೊಬ್ಬರು ಏನು ಬಿಸ್ನೆಸ್ ಗ್ರೋತ್ ಆಗ್ತಾಯಿದ್ರೆ ಎಷ್ಟೋ ಜನ, ನೂರಾರು ಜನ, ಸಾವಿರಾರು ಜನ ಉದ್ಯೋಗ ಕಲ್ಪಿಸ್ತಾರೆ. ಆ ಥರ ಇದು ಸೆಲ್ಫ್ ಬರೀ ಇದಕ್ಕೆ ಲಿಂಗಾಯತ ಸಮಾಜಕ್ಕೆ ಅಂತ ಅಲ್ಲ, ಸಮಾಜದವರು ಎಲ್ಲ ಲೀಡರ್ಶಿಪ್ ತಗೊಂಡು ಎಲ್ಲ ಬೆಳೆದ್ರೆ ಬೇರೆ ಎಲ್ಲ ಸಮಾಜನೂ ಉದ್ಧಾರ ಆಗ್ತದೆ. ಅದಕ್ಕೋಸ್ಕರ ಇದು ಬೆಳೀಬೇಕು, ಇದಕ್ಕೆ ಸಹಕಾರ ಆಗುತ್ತೆ, ಇದು ಒಳ್ಳೆಯದು. ಇದು ಕಂಟಿನ್ಯೂ ಮಾಡೋದ್ರಿಂದ ಒಳ್ಳೆಯದು, ಎಲ್ರಿಗೂ ಉತ್ತೇಜನ ಸಿಗುತ್ತೆ, ಸುಮಾರು ಗ್ರೋತ್ ಆಗುತ್ತೆ. ಇದು ಬೇಕು, ಅದನ್ನು ಥ್ಯಾಂಕ್ ಯು ಸರ್. ಮನಸ್ಸು ಮಾಡೋದು, ಧೈರ್ಯ ಮಾಡೋದು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ. ಇದು ನಾವು ಮಾಡ್ತಾ ಇರೋದು ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರದೀಪ್ ಅವರು ಎಷ್ಟು ಮುತುವರ್ಜಿಯಿಂದ ಇದನ್ನು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ, ಇದೊಂಥರ ಅದ್ಭುತವಾದಂಥ ಒಂದು ಕಾರ್ಯ ಇದು. ನಮ್ಮ ರಿಯಲ್ ಎಸ್ಟೇಟ್ ಅವ್ರನ್ನ ಸೇರಿಸೋದು, ಅದರಲ್ಲೂ ನಮ್ಮ ವೀರಶೈವ ಲಿಂಗಾಯತರನ್ನೇ ದೃಷ್ಟಿಯಲ್ಲಿಟ್ಕೊಂಡು ಉದ್ದಿಮೆದಾರರು, ಹೂಡಿಕೆದಾರರು, ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮತ್ತು ಡೆವಲಪರ್ಸ್ಗಳು ಇವನ್ನೆಲ್ಲ ಒಂದು ವೇದಿಕೆಯಲ್ಲಿ ಸೆಟ್ ಮಾಡಿಸೋದಕ್ಕೆ ನಾನು ಅವರಿಗೆ ಭಾಳ ಅಭಿನಂದನೆ ಸಲ್ಲಿಸಬೇಕು ಅಂತಿದ್ದೀನಿ. ಇನ್ನೂ ಇದೇ ರೀತಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮವರಿದ್ದಾರೆ. ಕನ್ಸ್ಟ್ರಕ್ಷನ್ಸ್ ಕ್ಷೇತ್ರದಲ್ಲಿದ್ದಾರೆ, ಪೇಂಟಿಂಗ್ಸ್ ಕ್ಷೇತ್ರದಲ್ಲಿದ್ದಾರೆ, ಮತ್ತು ಟಿಂಬರಿಂಗು ಮತ್ತೊಂದು ದಿಕ್ಕಲ್ಲಿ ಎಲ್ಲ ಕಡೆ ಇದ್ದಾರೆ. ಅವರೆಲ್ಲರೂ ಒಂದು ಒಟ್ಟುಗೂಡಿಸಿ ನಾವು ಈ ಸಮಾಜದಲ್ಲಿ ನಮ್ಮದೇ ಆದಂಥ ಒಂದು ಕಾರ್ಯಕ್ರಮ, ನಮ್ಮದೇ ಆದಂಥ ಒಂದು ಮನೆ ಕಟ್ಟಬೇಕು ಅಂದರೆ ಯಾರ್ಯಾರು ಇದರಲ್ಲಿ ಬರ್ತಾರೆ, ಬರೀ ಲಿಂಗಾಯತರು ಹೆಂಗೆ ಬರ್ತಾರೆ ಅವರೆಲ್ಲ ಸೇರಿಸಿ ಒಂದು ಮುಂದೆ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ಗಳು ಮಾಡೋಣ ಅಂತ ನಮ್ಮ ಮನಸ್ಸಲ್ಲಿದೆ. ಧನ್ಯವಾದಗಳು. ಓಕೆ. ಹಾಗೆ ನಮ್ಮ ಎಡಭಾಗದಲ್ಲಿರೋರು ಸಂತೋಷ್ ಸರ್ ಅಂತ, ಇವರು ಹಾಸನ ನಗರದ ಹಾಸನ ಮತ್ತು ಕೊಡೂರು ನಗರದ ಅಧ್ಯಕ್ಷರಾಗಿರ್ತಾರೆ. ಮತ್ತು ವೀರೇಶ್ವರ್ ಅಂತ, ಇವರು ಬೆಂಗಳೂರು ಗ್ರಾಮಾಂತರದ ಉಪಾಧ್ಯಕ್ಷರಾಗಿರ್ತಾರೆ. ಹಾಗೆ ನಮ್ಮ ಇವರು ಸಿದ್ಲಿಂಗ ಸ್ವಾಮೀಸ್ ಅಂತ ಯಲಹಂಕದವರು. ಬಟ್ ನಮ್ಮ ಈಗ ಕರ್ನಾಟಕದಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ತೆಲಂಗಾಣದಲ್ಲಿದ್ದಾರೆ, ಅಮೇರಿಕಾ ಮತ್ತು US, ಇಲ್ಲೆಲ್ಲ ನಮ್ಮ ಇವರು ವೀರಶೈವ ಲಿಂಗಾಯತರಿದ್ದಾರೆ. ಯಾವುದೇ ಪ್ರಾಪರ್ಟಿ ಇದ್ದರೂ ಅವರಿಗೆ ಯಾವುದೇ ತೊಂದರೆ ಆಗ್ಬೋದು, ತೊಗೊಳೋರಿಗೂ ತೊಂದರೆ ಆಗಬಾರ್ದು, ಕೊಡೋರಿಗೂ ತೊಂದರೆ ಆಗಬಾರ್ದು. ಇದಕ್ಕೆ ಒಂದು ನೆಟ್ವರ್ಕ್ ಸಿಸ್ಟಮನ್ನು ಮಾಡ್ತಿದ್ವಿ. ಈ ಒಂದು ಸಿಸ್ಟಮ್ ಏನಕ್ಕೆ ಅಂದರೆ ಎಲ್ಲರಿಗೂ ಈಸಿಯಾಗಿ ಪ್ರಾಪರ್ಟಿ ಸಿಗಲಿ ಅಂತ ಒಂದು ಉದ್ದೇಶದಿಂದ ಎಲ್ಲ ಜನಾಂಗಗಳನ್ನು ಒಳಗೊಂಡಿದೆ. ಬಟ್ ಈ ಸಿಸ್ಟಮ್ ಏನಕ್ಕೆ ಮಾಡಿದ್ದೀವಿ ಅಂದರೆ, ಒಂದು ಕಮ್ಯುನಿಟಿಲಿ ಇದ್ದರೆ ಅವರಿಂದ ಎಲ್ಲ ಕಮ್ಯುನಿಟಿನವರು ಇದರಲ್ಲಿ ಭಾಗಿಯಾಗ್ತಾರೆ. ಬಟ್ ಇದು ಒಂದು ಮಾಡೋ ಉದ್ದೇಶ ಏನಂದ್ರೆ ಇದ್ರ ನೆಟ್ವರ್ಕ್ ಸಿಗಬೇಕು ಅಂತ ಈ ಒಂದು ಕಾರ್ಯ ಮಾಡ್ತಿದ್ದೀವಿ. ಪ್ರತಿಯೊಂದು ಜಿಲ್ಲೆಯೂ ಪ್ರತಿಯೊಂದು ಗ್ರಾಮನೂ ಭಾಗಿಯಾಗಬೇಕು. ಮುಂದೆ ಎಲ್ರಿಗೂ ಮನೆ ಹೊಂದುವಂಥ ಹಕ್ಕಿದೆ ಪ್ರತಿಯೊಬ್ಬ ಪ್ರಜೆಗೂ. ಅದನ್ನು ನಾವು ಯಾರಿಗೂ ಒಂದು ಗುಡಿಸಲ ಇಲ್ಲದೆ ಇರೋ ಥರ ಒಂದು ಏನೇ ಒಂದು ಪ್ರಾಜೆಕ್ಟ್ ಆಗಲಿ ಏನಾಗಲಿ ಅಭಿವೃದ್ಧಿ ಮಾಡೋ ಥರ ಈ ಒಂದು ನಿವೇಶನಗಳನ್ನು ಎಲ್ಲದನ್ನೂ ಈ ಒಂದು ನೆಟ್ವರ್ಕಿಂದ ನಾವು ಮಾಡ್ತಾಯಿದ್ದೀವಿ. ನಮ್ಮ ಜನಾಂಗದಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಯಾರ್ಯಾರು ಇದ್ದಾರೋ ಅವನ್ನೆಲ್ಲ ಒಟ್ಟಿಗೆ ತರುವಂಥ, ಒಗ್ಗೂಡಿಸುವಂಥ ಒಂದು ವೇದಿಕೆ ಇದಾಗಿ ಹೊರಹೊಮ್ಮಿದೆ. ಅದಕ್ಕೆ ಪ್ರದೀಪ್ ಕಂಕಣವಾಡಿ ಅವರಿಗೆ ಮತ್ತು ಅವರ ತಂಡಕ್ಕೆ ಶುಭಾಶಯ ಹೇಳ್ತೀನಿ. ಖಂಡಿತ ಇದು ಭಾಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಮತ್ತು ಇದನ್ನು ದುಬೈಗೆ ತಂದು ಇಂಟರ್ನ್ಯಾಷನಲ್ ಕಾನ್ಕ್ಲೇವ್ ಮಾಡಿ ಅಂಥೇಳಿ ಅವ್ರಿಗೆ ನಾನು ಆಹ್ವಾನ ಕೊಟ್ಟಿದ್ದೇನೆ. ಬರ್ತಾರೆ, ನಾವು ಖಂಡಿತ ಜೊತೆಗೆ ಮಾಡ್ತೇವೆ. ಇದು ಸಮುದಾಯದಲ್ಲಿ ನಡೆದರೂ ಕೂಡ ಇದು ಸಮಾಜಕ್ಕಾಗಿ ನಡೆಯುವಂಥ ಒಂದು ಕಾರ್ಯ. ಎಲ್ಲರಿಗೂ ಕೂಡ ಇದರಲ್ಲಿ ಬೆನಿಫಿಟ್ ಆಗುತ್ತೆ, ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಅದಕ್ಕಾಗಿ ಈ ನೆಟ್ವರ್ಕ್ನಲ್ಲಿ ಯಾರು ಬೈ ಮಾಡಿದರು, ಯಾವುದೇ ಸಮುದಾಯದವರು ಬೈ ಮಾಡಿದರು ಅವರಿಗೆ ಅದರ ಪ್ರಯೋಜನ ಸಿಗುತ್ತೆ. ಯಾಕೆಂದರೆ ಒಗ್ಗಟ್ಟಾಗಿ ನಾವು ನೆಗೋಷಿಯೇಟ್ ಮಾಡಿದಾಗ ಒಳ್ಳೆಯ ಬೆಲೆಗಳು ಸಿಗುತ್ತೆ, ಅದು ಸಮಾಜಕ್ಕೆ ಹೋಗುವಂಥದ್ದು. ಈ ಒಂದು ಕೆಲಸವನ್ನು ಮಾಡಿರೋದು ಸ್ವಾಗತಾರ್ಹ. ಹೀಗಾಗಿ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸ್ವಾಗತ ಕೊಡ್ತೇನೆ. ಒಂದು ಸೂರು ಒದಗಿಸುವಂಥ ಒಂದು ಒಳ್ಳೆಯ ಕಾರ್ಯ ಅದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಫೈನಾನ್ಷಿಯಲ್ಸ್ ಆಗಲಿ, ಬಿಲ್ಡರ್ಸ್ ಆಗಲಿ, ಆರ್ಕಿಟೆಕ್ಟ್ಸು, ಡಿಸೈನರ್ಸು ಎಲ್ಲ ಒಟ್ಟಿಗೆ ಸೇರಿದ್ದಾರೆ. ಸೊ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಥರ ವರ್ಕ್ ಆಗುವಂಥ ಒಂದು ಆರ್ಗನೈಸೇಷನ್. ಅದಕ್ಕೆ ಎಲ್ಲರೂ ಒಟ್ಟಿಗೆ ಬಂದಿರೋದ್ರಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯದೇ ಆಗುತ್ತೆ. ಒಳ್ಳೆಯ ಬೆಲೆಗಳಲ್ಲಿ ಒಳ್ಳೆಯ ಟೆಕ್ನಾಲಜಿ ಮತ್ತು ನೆಟ್ವರ್ಕ್ ಇರುವಂಥದ್ದು ಸಿಗ್ತಾ ಹೋಗುತ್ತೆ. ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ. ಇದು ನಾವು ಮಾಡ್ತಾ ಇರೋದು ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರದೀಪ್ ಅವರು ಎಷ್ಟು ಮುತುವರ್ಜಿಯಿಂದ ಇದನ್ನು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ, ಇದೊಂಥರ ಅದ್ಭುತವಾದಂಥ ಒಂದು ಕಾರ್ಯ ಇದು. ನಮ್ಮ ರಿಯಲ್ ಎಸ್ಟೇಟ್ ಅವ್ರನ್ನ ಸೇರಿಸೋದು,
ಅದರಲ್ಲೂ ನಮ್ಮ ವೀರಶೈವ ಲಿಂಗಾಯತರನ್ನೇ ದೃಷ್ಟಿಯಲ್ಲಿಟ್ಕೊಂಡು ಉದ್ದಿಮೆದಾರರು, ಹೂಡಿಕೆದಾರರು, ರಿಯಲ್ ಎಸ್ಟೇಟ್ ಏಜೆಂಟುಗಳು ಮತ್ತು ಡೆವಲಪರ್ಸ್ಗಳು ಇವನ್ನೆಲ್ಲ ಒಂದು ವೇದಿಕೆಯಲ್ಲಿ ಸೆಟ್ ಮಾಡಿಸೋದಕ್ಕೆ ನಾನು ಅವರಿಗೆ ಭಾಳ ಅಭಿನಂದನೆ ಸಲ್ಲಿಸಬೇಕು ಅಂತಿದ್ದೀನಿ. ಇನ್ನು ಇದೇ ರೀತಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮವರಿದ್ದಾರೆ. ಕನ್ಸ್ಟ್ರಕ್ಷನ್ಸ್ ಕ್ಷೇತ್ರದಲ್ಲಿದ್ದಾರೆ, ಪೇಂಟಿಂಗ್ಸ್ ಕ್ಷೇತ್ರದಲ್ಲಿದ್ದಾರೆ, ಮತ್ತು ಟಿಂಬರಿಂಗು ಮತ್ತೊಂದು ದಿಕ್ಕಲ್ಲಿ ಎಲ್ಲ ಕಡೆ ಇದ್ದಾರೆ. ಅವರೆಲ್ಲರೂ ಒಂದು ಒಟ್ಟುಗೂಡಿಸಿ ನಾವು ಈ ಸಮಾಜದಲ್ಲಿ ನಮ್ಮದೇ ಆದಂಥ ಒಂದು ಕಾರ್ಯಕ್ರಮ, ನಮ್ಮದೇ ಆದಂಥ ಒಂದು ಮನೆ ಕಟ್ಟಬೇಕು ಅಂದರೆ ಯಾರ್ಯಾರು ಇದ್ರಲ್ಲಿ ಬರ್ತಾರೆ, ಬರೀ ಲಿಂಗಾಯತರು ಹೆಂಗೆ ಬರ್ತಾರೆ ಅವರೆಲ್ಲ ಸೇರಿಸಿ ಒಂದು ಮುಂದೆ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ಗಳು ಮಾಡೋಣ ಅಂತ ನಮ್ಮ ಮನಸ್ಸಲ್ಲಿದೆ. ಧನ್ಯವಾದಗಳು. ನನಗೆ ಧಾರವಾಡದಲ್ಲಿ ಒಂದು ಜಾಗ ಬೇಕು. ನಾನೇನು ಮಾಡೋದು? ನನಗೆ ಅಲ್ಲಿ ಏನು ಗೊತ್ತಿಲ್ಲ, ಗಂಧ ಗಾಳಿ ಗೊತ್ತಿಲ್ಲ. ನಮ್ಮ ನೆಟ್ವರ್ಕ್ ಏನು ಮಾಡುತ್ತೆ ಅಲ್ಲಿ ಕೆಲಸ. ಧಾರವಾಡ ಹೋಗಿ, ದಾವಣಗೆರೆ ಹೋಗಿ, ಹುಬ್ಬಳ್ಳಿ ಹೋಗಿ, ಬೆಳಗಾವಿ ಹೋಗಿ, ಬೀದರ್ ಹೋಗಿ, ಇಲ್ಲ ನೀವು ಮಹಾರಾಷ್ಟ್ರ ಹೋಗಿ, ತೆಲಂಗಾಣ ಹೋಗಿ, ಎಲ್ಲರೂ ಹೋದರೂ ನಮ್ಮ ನೆಟ್ವರ್ಕ್ ವರ್ಕ್ ಮಾಡುತ್ತೆ. ಇಲ್ಲಿ ನನಗೇನು ಜಾಗ ಬೇಕು ಅಂತೇಳಿ ನನಗೆ ಸರ್ಚ್ ಮಾಡಿ ನನಗೆ ಜಾಗ ಕೊಡ್ತಾರೆ. ನಾನು ಹೋಗಿ ಫೈನಲ್ ಮಾಡಿ ನನಗೆ ಬೇಕಾಗಿದ್ದರೆ ಜಾಗ ತೊಗೊಂಬರೋ ಉದ್ದೇಶನೇ ವೀರಶೈವ. ವರ್ಲ್ಡಲ್ಲಿ ನಮ್ಮ ಪ್ಲಾನ್ ಇದೆ, ಬಟ್ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟು ನಾವು ಮೂವ್ ಆಗ್ತಾ ಇದ್ದೀವಿ. ಇಲ್ಲಿ ನೀವಕ್ಕೆ ಆವಾಗಲೇ ಹೇಳ್ತಾ ಇದ್ರಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅಷ್ಟೇ. ನಾನು ಇವ್ರ ಬಿಸ್ನೆಸ್ ಅಂದರೆ ಇವ್ರಿಗೆ ಸೀಮಿತ, ಅವ್ರಿಗೆ ಸೀಮಿತ ಅಂತಲ್ಲ, ಎಲ್ಲರೂ ಬೇಕು ನಮಗೆ. ಇದು ಒಂದು ಜಸ್ಟ್ ನಾವು ಒಂದು ಒಗ್ಗೂಡಿ ಕೆಲಸ ಮಾಡ್ತಾರೆ, ಒಂದು ನೆಟ್ವರ್ಕ್ ಅಷ್ಟೇ. ಮತ್ತು ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ವತಿಯಿಂದ ರಾಷ್ಟ್ರೀಯ ಸಮಾವೇಶನ ಬೆಂಗಳೂರಿನ ರಾಯಲ್ ಆರ್ಚಿಡ್ ರಿಸಾರ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದ್ಭುತವಾಗಿ ಇವತ್ತು ಕಾರ್ಯಕ್ರಮ ಮೂಡಿ ಬಂದಿದ್ದು ನಮಗೆಲ್ಲ ಖುಷಿಯ ವಿಚಾರ. ವೇದಿಕೆ ಮೇಲೆ ರಾಜ್ಯದ ಅಂತಾರಾಷ್ಟ್ರ ಮಟ್ಟದ ರಿಯಲ್ ಎಸ್ಟೇಟ್ ಉದ್ಯಮಿಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ಉದ್ಯಮಿಗಳು ಪಾಲ್ಗೊಂಡಿದ್ದರು. ಅದರ ಜೊತೆಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿರುವಂಥ ಎಲ್ಲ ರಿಯಲ್ ಎಸ್ಟೇಟ್ ಬಂಧುಗೂ ಇವತ್ತು ಕೂಡಿ ಈ ಸಮಾವೇಶನ ಯಶಸ್ವಿ ಮಾಡಿದ್ದು ನಮಗೆ ಸಂತೋಷ ತಂದಿದೆ. ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆ, ಗ್ರಾಮಗಳಲ್ಲಿ ಕೂಡ ರಿಯಲ್ ಎಸ್ಟೇಟ್ ಉದ್ಯಮವನ್ನು ವಿಸ್ತರಿಸುವುದೇ ನಮ್ಮ ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕ್ದ ಮುಖ್ಯ ಉದ್ದೇಶವಾಗಿದೆ. ಬಂಧುಗಳೇ, ಸಮಾಜದಲ್ಲಿ ನಾವು ರಿಯಲ್ ಎಸ್ಟೇಟ್ ಮುಖಾಂತರ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಬ್ಬರ ಪರಿಶ್ರಮ ಮತ್ತು ನಮ್ಮ ಉದ್ದೇಶ ಕೂಡ ಸ್ಪಷ್ಟವಾಗಿರಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಿಂಗಳು ಸಮಾವೇಶ ನಡೆಯುತ್ತೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಪ್ರತಿ ವಾರ ಮಂಗಳವಾರ ಕೂಡ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ. ಇನ್ನು ಮುಂದಿನ ದಿನಮಾನಗಳಲ್ಲಿ 15 ದಿನಕ್ಕೊಮ್ಮೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಕೂಡಿಸಿ ಕಾರ್ಯಕ್ರಮವನ್ನು ಮಾಡಿ ಒಂದು ನೆಟ್ವರ್ಕ್ ಮಾಡೋ ಕೆಲಸ ಈ ನೆಟ್ವರ್ಕ್ ಮಾಡಿ.